ನಟರಾಜ್ ಅಂತ ಈ ಅರುಣಾ ಕೋಆಪರೇಟಿವ್ ಬ್ಯಾಂಕಿನ ಸಂಸ್ಥಾಪಕಾಧ್ಯಕ್ಷ. ಇವತ್ತು ಸಿಲ್ವರ್ ಜುಬ್ಲಿ ಇಯರ್ ಬ್ಯಾಂಕಿನ ಕಟ್ಟಡ ಪ್ರಾರಂಭೋತ್ಸವನ ಇವತ್ತಿಂದ ಶುರು ಮಾಡ್ತಾಯಿದ್ವಿ. ಎಲ್ಲ ಸಹಕಾರಿ ಬಂಧುಗಳ ಸಹಕಾರದಿಂದ ಈ ಸಂಸ್ಥೆನ ಈ ಮಟ್ಟಕ್ಕೆ ತಂದು ಎಲ್ಲ ನಿರ್ದೇಶ ಸಹಕಾರದಿಂದ ತಂದು ನಡೆಸೋದಕ್ಕಾಗಿದೆ. ಎಲ್ಲ ಸಹಕಾರಿ ಬಂಧುಗಳು ಈ ಮೂಲಕ ನಾನು ಆಭಾರಿಯಾಗಿರ್ತೀನಿ. 25ನೇ ಸಿಲ್ವರ್ ಜುಬ್ಲಿ ಇಯರ್ ಆಗಿರೋದ್ರಿಂದ ಪ್ರತಿಭಾ ಪುರಸ್ಕಾರ, ಹಾಗೆಯೇ 25ನೇ ವರ್ಷದ ಸಿಲ್ವರ್ ಜುಬ್ಲಿ ಇಯರಲ್ಲಿ ಡೆಬಿಟ್ ಕಾರ್ಡು ಇಂಟ್ರೊಡ್ಯೂಸ್ ಮಾಡಿದ್ವಿ. ಮತ್ತು 25ನೇ ವರ್ಷ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ್ವಿ. ಸೊ ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನು ಇವತ್ತಿನ ದಿವಸ ಇಟ್ಕೊಂಡಿದ್ದೀವಿ. ಮತ್ತು 25ನೇ ವರ್ಷದ ಸಿಲ್ವರ್ ಜುಬ್ಲಿ ಇಯರ್ ಆಗಿರೋದ್ರಿಂದ ಎಲ್ರಿಗೂ ಬೆಳ್ಳಿ ಕಾಯಿನ ವಿತರಣೆ ಸಹ ಮಾಡಿದ್ವಿ. ಈಗ ನಮ್ಮ ಯಲಹಂಕ ಶಾಸಕರು ಬಂದು ಈ ಕಾರ್ಯಕ್ರಮನ ಮುಗಿಸ್ಕೊಟ್ಟು ಈಗ ಆಲ್ರೆಡಿ ಹೊರಟಿದ್ದಾರೆ. ಬೇರೆ ಕಾರ್ಯಕ್ರಮಗಳು ಇದ್ದಿದ್ದರಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದರು. ಸಿಲ್ವರ್ ಜುಬ್ಲಿ ಇಯರಲ್ಲೇ ಕಟ್ಟಡನ ಕಂಪ್ಲೀಟ್ ಮಾಡಬೇಕಂತ ಅಂದರೆ ಮುಂದಿನ ಸೆಪ್ಟೆಂಬರ್ 25ರೊಳಗಡೆ ಕಟ್ಟಡ ಉದ್ಘಾಟನೆಯನ್ನು ಸಹ ಮಾಡೋಕ್ಕೆ ಬಿಸ್ನೆಸ್ ಮತ್ತು ವ್ಯಾವಹಾರಿಕವಾಗಿ ಬಿಸ್ನೆಸ್ ಇನ್ಕ್ರೀಸ್ ಮಾಡೋದು, ಈ ಡೆಪಾಸಿಟ್ನ ರೈಸ್ ಮಾಡೋದು, ಹಾಗೆಯೇ ಸದಸ್ಯತ್ವನ ಈಗಿರೋ 6,000 ಜನ ಸದಸ್ಯತ್ವನ 9,000 ಮಾಡೋದು, ಈ ಕಾರ್ಯಕ್ರಮಗಳೆಲ್ಲ ಬ್ಯಾಂಕಿನ ಮುಖಾಂತರ ನಿರ್ದೇಶನ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ಧನ್ಯವಾದಗಳು. Kita
ದೀಪ ಸೈಡ್ಗೆ ಇಕ್ಸು ಸಮೇತ ನಾನು ಗ್ರೂಪ್ ಬರಲ್ಲ ಸಿಗ್ನಾಯಕರಲ್ಲಿ ಈ ಸಂಸ್ಥೆಯ ಇಂದಿನ ಮಹತ್ವದ ಬೆಳವಣಿಗೆಗೆ ಕಾರಣ ನಮ್ಮ ಕರ್ತವ್ಯ. ಸನ್ಮಾನ ಸಮಾರಂಭ ಮತ್ತು ಚೂಡಾಮಣಿ ಅವರಿಂದ ಈಗ ನಿಮ್ಮೆಲ್ಲರ ಮುಂದೆ ಗಣ್ಯರು ಸಾವನಿಯರನ್ನ ಇನಾಗ್ರೇಟ್ ಮಾಡಿ ಹಾಗೆ ನಿನ್ನೆ ಭೂಮಿ ಪೂಜೆ ಮಾಡಿರ್ತಕ್ಕಂಥ ಶಿಲಾನ್ಯಾಸವನ್ನು ಸಹ ಅನಾವರಣಗೊಳಿಸಿಕೊಳ್ಳಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಕೇಳ್ಕೊಳ್ತೀನಿ. ಹೇಳಿ ಸನ್ಮಾನ್ಯ ಶಾಸಕರನ್ನ ಅದನ್ನ ಅನಾವರಣಗೊಳಿಸಿಕೊಳ್ಬೇಕು ಅಂತ ಕೇಳ. ಸನ್ಮಾನ ಮಾಡಿದ್ರು ಸಹ ಅರುಣಾ ಸಹಕಾರ ಬ್ಯಾಂಕಿನ ರಜತ ಮಹೋತ್ಸವದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಆತ್ಮೀಯರು, ದೇವನಹಳ್ಳಿಯ ಮಾಜಿ ಶಾಸಕರಾದಂಥ ಪಿಳ್ಮುನ್ ಸಾಮಪ್ಪ ಅವರೇ ಮತ್ತು 25 ವರ್ಷಗಳ ಕಾಲ ಈ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷರು ಸ್ನೇಹಿತರು ಆದಂಥ ನಟರಾಜ್ ಅವರೇ ಮತ್ತು ಅವರ ಹಿರಿಯರು, ಉದ್ದಿಮೆದಾರರು, ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದಂಥ ದೇವರಾಜಪ್ಪ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಬ್ಯಾಂಕಿನ ನಿರ್ದೇಶಕರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ನಿನ್ನೆ ತಾನೇ ನಾವು ಈ ಬ್ಯಾಂಕಿನ ನೂತನ ಕಟ್ಟಡದ ಗುದ್ಲಿ ಪೂಜೆಯನ್ನು ಕೂಡ ನಾವು ಮಾಡಿದ್ವಿ. ಒಂದು ಬ್ಯಾಂಕ್ 25 ವರ್ಷಗಳ ಕಾಲ ಸುದೀರ್ಘವಾಗಿ ನಡೆಸ್ಕೊಂಡು ಬರ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಸಾರ್ವಜನಿಕರ ಹಣ ಇರ್ತಕ್ಕಂಥ ಜಾಗ ಇದು. ಯಾರ ಮೇಲೆ ನಂಬಿಕೆ ಇಟ್ಟು ನೀವು ಕೊಡ್ತೀರಿ ದುಡ್ಡುಗಳನ್ನು, ಒಡವೆಗಳನ್ನು ಡೆಪಾಸಿಟ್ ಮಾಡೋದು, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರ ಮೇಲೆ ನಂಬಿಕೆ ಇಟ್ಕೊಂಡೇ ಕೊಡ್ತೀವಿ. ನೀವು ನೋಡಿರ್ಬೋದು, ಅನೇಕ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಬ್ಯಾಂಕ್ಗಳು 1000 ಕೋಟಿ ಡೆಪಾಸಿಟ್ ಇರೋವು ಕೂಡ ಮುಳುಗಿಸ್ಬಿಟ್ರು. ಮುಳುಗೋಗಿಲ್ಲ, ಮುಳುಗಿಸಿದ್ರು. ಸೊ ಅದಕ್ಕೋಸ್ಕರ ಅತ್ಯಂತ ವಿಶ್ವಾಸಾರ್ಹವಾಗಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ನಟರಾಜ್ ಅವರು ಮತ್ತು ಅವ್ರ ತಂಡ 25 ವರ್ಷಗಳ ಕಾಲ ಈ ಸಂಘವನ್ನು ನಡೆಸ್ಕೊಂಬಂದು 6000 ಜನ ಸದಸ್ಯರಿರ್ತಕ್ಕಂಥ ಸುಮಾರು ಷೇರು ಠೇವಣಿನೇ 80 ಕೋಟಿ ರೂಪಾಯಿ ಇದೆ. ನಮ್ಮ ಬಸವನಗುಡಿಯಲ್ಲಿ ಒಂದು ಬ್ಯಾಂಕ್ದು ವ್ಯತ್ಯಾಸ ಆಯಿತು ಅಂದ ತಕ್ಷಣ 25-30 ಕೋಟಿ ವಿತ್ಡ್ರಾ ಮಾಡಿಬಿಟ್ರು. ಯಾಕಂದರೆ ಈ ರಾಜಕಾರಣಿಗಳಲ್ಲಿ ಒಬ್ಬ ತಪ್ಪು ಮಾಡ್ತಾನೆ, ಭ್ರಷ್ಟಾಚಾರಿ ಅಂದ ತಕ್ಷಣ ನೋಡೋದೆಲ್ಲರೂ ಹಂಗೆ ನೋಡ್ತಾರೆ. ಈ ರಾಜಕಾರಣಿಗಳು ಹೆಂಗೆ ಅಂತಲೇ ನೋಡ್ತಾರೆ.
ಒಂದು ಬ್ಯಾಂಕ್ ತಪ್ಪು ಮಾಡ್ತು ಅಂದ ತಕ್ಷಣ ಅನುಮಾನ ಶುರುವಾಗ್ತದೆ, ಅಂಥ ದೊಡ್ಡ ಬ್ಯಾಂಕ್ ಆಯಿತು ಇದೇನಾಗ್ತದೆ ಅಂತೇಳಿ. ಅದು ಕೂಡ ನಾವು ವಿಶ್ವಾಸವನ್ನು ಈ ಬ್ಯಾಂಕ್ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ನಾನು ನೋಡಿದ್ದೀನಿ. ನಾನು ಅನೇಕ ವರ್ಷಗಳಿಂದ ನಟರಾಜ್ ಅವರು ನನ್ನ ಸಂಪರ್ಕದಲ್ಲಿರ್ತಕ್ಕಂಥವ್ರು. ಏಳು ಬೀಳು ಇದ್ದೇ ಇರ್ತದೆ. ಹಣಕಾಸಿನ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ದೂರದಿಂದ ನಿಂತ್ಕೊಂಡು ಆಡೋಂಥವ್ರು ಭಾಳಷ್ಟು ಜನನೂ ಇರ್ತಾರೆ. ಇವತ್ತು ನಾನು ಕೂಡ ನಮ್ಮ ಮನೆಯವರು ಕೂಡ ಸಿಂಗನಾಯಕನಹಳ್ಳಿ ರೈತ ಸೇವಾ ಸಹಕಾರಿ ಬ್ಯಾಂಕ್ ಅಲ್ಲಿ 17 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಅರುಣ ಸಹಕಾರ ಬ್ಯಾಂಕ್ ನೇಮಿತ ಈ ಒಂದು ಬ್ಯಾಂಕಿನ ರಜತ ಮಹೋತ್ಸವದ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಭಾಳ ಅತ್ಯುತ್ತಮವಾದ ವಿಚಾರಗಳನ್ನು ಬ್ಯಾಂಕು ಮತ್ತು ಬ್ಯಾಂಕಿನ ಅಭಿವೃದ್ಧಿಯ ಬಗ್ಗೆ ಈಗ ತಾನೇ ಮಾತನಾಡಿ ಹೋದಂಥ ನಿಮ್ಮೆಲ್ಲರ ಗೌರವಾನ್ವಿತ ಕ್ಷೇತ್ರದ ಶಾಸಕರಾಗಿ ಅಭಿವೃದ್ಧಿ ಹರಿಕಾರರಾಗಿ ಈ ಕರ್ನಾಟಕ ರಾಜ್ಯದ ನಾನು ಗೊತ್ತಿರೋ ಪ್ರಕಾರ ನಾನು ಕೂಡ 2013ರಿಂದ 2018ವರೆಗೂ MLA ಆಗಿರೋ ಜೊತೆಲಿದ್ದೆ. ಬಹುಶಃ ಈ ಥರ ವಿಶ್ವನಾಥರು ಅಂತಹ MLA ನಾನು ಯಾರನ್ನೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅಭಿವೃದ್ಧಿ ಹರಿಕಾರರು ಅಂತೇಳಿ ತಪ್ಪಾಗಲಾರದು. ಅವರ ಅಮೃತ ಹಸ್ತದಿಂದ ಇವತ್ತು 25ನೇ ವರ್ಷದ ರಜತ ಮಹೋತ್ಸವದ ಉದ್ಘಾಟನೆಯನ್ನು ಮಾಡಿಸಿ ಅವರು ಈ ಕಾರ್ಯಕ್ರಮದಲ್ಲಿ ಬಂದೋಗಿದ್ದಾರೆ. ಕೂಡ ನಾನು ಕೃತಜ್ಞತಾಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವರ ಶ್ರೀಮತಿಯಾದಂಥ ಶ್ರೀಮತಿ ವಾಣಿಶ್ರೀ ವಿಶ್ವನಾಥರಿಗೂ ಗೌರವವನ್ನು ಸೂಚಿಸ್ತಾ ಈ ಬ್ಯಾಂಕಿನ ಅಭಿವೃದ್ಧಿಗೆ 1999ರಿಂದ ಇವತ್ತರೆಗೂ ಅಂದರೆ 25 ವರ್ಷ ರಜತ ಮಹೋತ್ಸವ ಆಗಿದ್ರೂ ಕೂಡ 27 ವರ್ಷಗಳಿಂದ ಅಂದರೆ 2 ವರ್ಷ ಮುಂಚೆನೇ ಚೀಫ್ ಪ್ರಮೋಟರ್ ಆಗಿ ಅತ್ಯುತ್ತಮವಾದ ಸೇವೆಯನ್ನು ಮಾಡಿ ಬ್ಯಾಂಕಿನ ಅಭಿವೃದ್ಧಿಗೆ ಒಂದು ನಿಜವಾದ ಸೇವೆಯನ್ನು ಮಾಡಿರ್ತಕ್ಕಂಥ ಗೌರವಿತ ನನ್ನ ಆತ್ಮೀಯ ಸ್ನೇಹಿತರಾದಂಥ SL ನಟರಾಜರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಲವಾರು ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾಗಿರ್ತಕ್ಕಂಥ ದೇವರಾಜಪ್ಪನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೆಲವರು ನಮ್ಮ ಜೊತೆಲಿ ಇಲ್ಲ, ಅವನ್ನೆಲ್ಲ ನಿಜವಲ್ಲೂ ಕೂಡ ನಾವು ಈ ಒಂದು ಬ್ಯಾಂಕಿನ ವಿಚಾರವನ್ನು ಸ್ಮರಣೆ ಮಾಡ್ಕೋಬೇಕಾಗುತ್ತೆ. ಆ ಒಂದು ವಿಚಾರದಲ್ಲಿ ಉಪಾಧ್ಯಕ್ಷರಾಗಿದ್ದ ನರಸಿಂಹಮೂರ್ತಿ ಅವರೇ, YC ಪಿಳ್ಳಪ್ಪನವರೇ, ಆತ್ಮೀಯ ಸ್ನೇಹಿತರಾದಂಥ N ವಿಜಯಸಿಂಹರ್ ಅವರೇ, ಲಕ್ಷ್ಮೀಸ್ ಅವರೇ, ಮಂಜುಳಾ GS ಅವರು, ಮಂಜುಳಾ ಮೇಡಮ್ ಅವರು ಬಹಳಷ್ಟು ನಿರಂತರವಾಗಿ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಕೆಲಸ ಮಾಡಿದರು. ಹಾಸನಾಗಿಂತ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಹಿರಿಯರೇ, ಎಲ್ಲ ಮುಂಭಾಗದಿಂದ ಗೌರವಾನ್ವಿತ ಎಲ್ಲ ಸೇರುದಾರ ಬಂಧುಗಳೇ, ನಾನಾದರೂ ಸಹಕಾರ ಕ್ಷೇತ್ರಗಳಲ್ಲಿ ನನ್ನ ಜೀವಿತಾವಧಿಯಲ್ಲಿ ನೋಡಿರ್ತಕ್ಕಂಥದ್ದು ವಿಚಾರ, ಕೆಲವರು ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಬ್ಬ ನಾಯಕರಾಗಬೇಕಾದ್ರೆ ಒಂದು ಸಹಕಾರ ಕ್ಷೇತ್ರದಲ್ಲಿಂದ ಬಂದು ನಾಯಕರಾಗ್ತಾರೆ, ಇನ್ನೊಂದು ಕ್ಷೇತ್ರ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ನಾಯಕರಾಗ್ತಾರೆ. ಅಂದರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಶಾಸಕರಾಗಿ MP ಗಳಾಗಿ ಒಂದು ನಾಯಕತ್ವವನ್ನು ನಿಭಾಯಿಸುವಂಥ ಕೆಲಸ ಅವರು ಜಾಸ್ತಿ ಜನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇನ್ನೂ 24 ಕ್ಷೇತ್ರ ಅಷ್ಟೇ MLAಗಳಾಗೋದು. ಆದರೆ ಈ ಒಂದು ಸಹಕಾರ ಕ್ಷೇತ್ರ ಇದೆಯಲ್ಲ, ಇದು ಬಹಳ ದೊಡ್ಡ ಕ್ಷೇತ್ರ. ಎಷ್ಟೊಂದು ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ. ಅವರು ಮಾತಾಡ್ತಾ ಹೇಳಿದರು, ಜನಪ್ರಿಯ ಅಂದರೆ ಅವರಿನ್ನ ಯಾವಾಗಲೂ ಸೋಲೋದೇ ಇಲ್ಲ, ಜನರ ಜೊತೆ ಪ್ರೀತಿ ಇಟ್ಕೊಂಡಿರೋರು ಅಂತ. ನಿಜವಾಗ್ಲೂ ನೀವೆಲ್ಲರೂ ಪುಣ್ಯವಂತರು. ನಿಮ್ಮ ಶಾಸಕರು
ನಿಮ್ಮೆಲ್ಲರ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾರೆ. ನೀವೆಲ್ಲರೂ ಅವ್ರಿಗೆ ಹಾಗೆ ಬೆಂಬಲಿಸ್ತಾ ಇದ್ದೀರಿ. ಅಭಿವೃದ್ಧಿ ಅಷ್ಟೇ ಚೆನ್ನಾಗಿ ನಡೀತಾ ಇದೆ. ನನ್ನ ಮಗ ಗುತ್ತಿಗೆದಾರ, ಅವ್ನು ಹೇಳ್ತಾ ಇರ್ತಾನೆ, ಇವರ ಕ್ಷೇತ್ರದಲ್ಲಿ ಈಗ BDA ಲೇಔಟ್ಗಳು ನಡೀತಾ ಇದೆ ಶಿವರಾಮಕರ ನಗರ. ಅಲ್ಲಿ ಒಂದೇ ಒಂದು ದಿವಸ ಹೋಗಿ ಯಾರ ತಗೊಂಡು ಮಾತಾಡಿದಾಗಲಿ ಏನು ಮಾಡೋದಿಲ್ಲ. ನಿಮ್ಗೆ ಗೊತ್ತಿದೆ, ಅನೇಕ MLAಗಳಾದರೆ ಸಾಕು, ನನಗೆ ಕೆಲವು ಆ ಥರ ನಿದರ್ಶನಗಳಿದೆ, ಹೇಳೋದು ಬೇಡ. ತುಂಬ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥ MLAಗಳಿದ್ದಾರೆ. ಅದರಲ್ಲಿ ನಮ್ಮ ವಿಶ್ವನಾಥ್ ಸಾಹೇಬರು ನಿಜವಾಗೂ ನೀವೆಲ್ಲರೂ ಪುಣ್ಯವಂತರು, ಉತ್ತಮವಾದ ಒಬ್ಬ ಶಾಸಕ ನಿಮಗೆ ಸಿಕ್ಕಿದ್ದಾರೆ. ಹಾಗೆ ನಮ್ಮ ನಟರಾಜ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕಾಗತ್ತೆ. ಈ ಒಂದು ಸಂಘವನ್ನು ಕಟ್ಟಿ 25 ವರ್ಷದಿಂದ ಸತತವಾಗಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಭಾರಿ ಕಷ್ಟದ ಕೆಲಸ. ಈಗಾಗಲೇ ವಿಶ್ವನಾಥ್ ಸಾಹೇಬ್ರು ಹೇಳಿದರು, ಮತ್ತು ಬೆಳ್ಳೆ ಮುನ್ಸ್ವಾಮಿ ಸಾಹೇಬ್ರು ಹೇಳಿದರು. ಇದು ಎಷ್ಟು ಇದು ಅಂದರೆ ಸ್ವಲ್ಪ ಜಾಗರೂಕತೆ ತಪ್ಪಿದ್ರೂ ಅನೇಕ ದೊಡ್ಡ ಅನಾಹುತಗಳಾಗ್ತಕ್ಕಂಥ ಒಂದು ಪೋಸ್ಟ್. ಪುರಸ್ಕಾರವನ್ನ ಹಾಗೆ ಕುಮಾರಿ ಮಯೂರ್ಸಿ ಇದ್ದಾರಾ? ಮಯೂರ್ಸಿ ಕಡೆಯವರಿದ್ದಾರಾ? ದಯವಿಟ್ಟು ಬನ್ನಿ. ಫಸ್ಟ್ ಇಯರ್ ಡಿಪ್ಲೊಮೊ EC ಎಲೆಕ್ಟ್ರಾನಿಕ್ A ಕುಮಾರ್, ಕುಶಲ್ A ಕುಮಾರ್ ಅವರ ತಂದೆಗೆ ಸ್ವೀಕರಿಸ್ತಾ ಇದ್ದಾರೆ. ಲಕ್ಷ್ಮೀಶ್ ಅವರಿಗೆ B ಇನ್ಫಾರ್ಮೇಶನ್ ಸೈನ್ಸ್ ಕುಮಾರಿ ರಕ್ಷಿತಾ D. ಶ್ರೀ ರಾಜಶೇಖರ್ ಅವರು ಗೌರವ ಸೂಚಿಸ್ತಾ ಇದ್ದಾರೆ. ಹಾಗೂ ಮತ್ತೋರ್ವ ಸದಸ್ಯರಾದಂಥ ಆಡಿಟರ್, ನಮ್ಮ ಬ್ಯಾಂಕಿನ ಆಡಿಟರ್ ಆದಂಥ ಆನಂದ್ HG, ದಯವಿಟ್ಟು ಆನಂದ್ HG ಅವರು ವೇದಿಕೆ ಮೇಲೆ ಬರಬೇಕು. ಹಾಗೂ ಈ ಕಾರ್ಯಕ್ರಮವನ್ನು ಅಷ್ಟೇ ಕಳೆಯಿಂದ ಕಳೆಗಟ್ಟಿಸಿದಂತಹ ನಿರೂಪಕಿಯಾದ ಶ್ರೀ ಅಕ್ಷತಾ